ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋವಂಥದ್ದು, ಅಂದರೆ ತುಂಬ ಗ್ರ್ಯಾಂಡ್ ಆಗಿರೋದು ಮತ್ತು ಪ್ಲಸ್ ಸಿಂಪಲ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಬೀಡ್ಸ್ಗಳು ಬೇಡ ಮತ್ತು ಬಾಲ್ ಚೈನು ಸ್ಟೋನ್ ಚೈನ್ ಬೇಡ ಅಂತಂದರೆ, ಮತ್ತು ಹತ್ತತ್ರ ಕುಚ್ಚಿರಲಿ ಮತ್ತು ಆರ್ಚನ್ನು ಸಹ ತುಂಬ ಗ್ರ್ಯಾಂಡಾಗಿರಲಿ ಅನ್ನೋದನ್ನು ಇದನ್ನು ನೀವು ಚೂಸ್ ಮಾಡಿ ಕೊಡ್ಬೋದು. ಸಿಂಗಲ್ ಸ್ಟೆಪ್ನಲ್ಲಿ ಈ ಡಿಸೈನ್ನ ಹಾಕಿ ಕೊಡ್ಬೋದು. ಫಸ್ಟಿಗೆ ನೋಡಿ, ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. 2 ಸರಿ ಲಾಕ್ ಆದಮೇಲೆ 4 ಚೈನ್ ಹಾಕ್ತೀನಿ. 4 ಅಥವಾ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. 4 ಚೈನ್ ಆದರೂ ಹಾಕ್ಕೋಬೋದು. 1 2 3 4 ಚೈನ್ ಹಾಕ್ತೀನಿ. ಬಿಗಿನರ್ಸು 5 ಚೈನ್ ಹಾಕ್ಕೊಳ್ಳಿ, ನಿಮಗೆ ತುಂಬ ಈಸಿ ಅನಿಸುತ್ತೆ. 5 ಚೈನ್ ಆ ಥರ ಹಾಕ್ಕೊಳ್ಳಿ, ಅಥವಾ 4 ಚೈನ್ ಆದರೂ ಹಾಕ್ಕೋಬೋದು. ಇದು ಕಂಪ್ಲೀಟ್ ಆದಮೇಲೆ ಇವಾಗ ನೋಡಿ, ನಾನು ಸ್ವಲ್ಪ ದಾರನ ಮೇಲೆತ್ಕೊಳ್ತೀನಿ. ಮೇಲೆತ್ಕೊಂಡ್ಬಿಟ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೆಲ್ಲಿಕಾಯಿ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಪ್ಲೇನ್ ಆದರೂ ತೊಗೋಬೋದು, ಮತ್ತು ನೀವು ಈ ಥರ ಕಟಿಂಗ್ಸ್ ಆದರೂ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಕಟಿಂಗ್ಸ್ ಇರಲಿ ಅಂತ ಕಟಿಂಗ್ ಬೀಡ್ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲದು ಬೀಡನ್ನ ಲಾಕ್ ಆದಮೇಲೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಆದಮೇಲೆ ಸ್ವಲ್ಪ ಬಟ್ಟೆನ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಬಿಟ್ಟು 1 2 3 4 5 6 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿಬಿಟ್ಟು ನೋಡಿ, ಇಲ್ಲಿ ಲಾಕ್ ಇದೆಯಲ್ಲ, ಈ ಲಾಕ್ ಮೇಲೆ ಈ 6 ಚೈನ್ನ ಲಾಕ್ ಮಾಡಬೇಕು. ನೋಡಿ, ಈ 6 ಚೈನ್ ಒಳಗಡೆನ ಇದರಲ್ಲಿ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಫ್ರಂಟ್ ಸೈಡಿಗಾನ ತಿರ್ಸ್ಕೊಂಡು ಚೈನ್ ಹಾಕಿ, ಅಥವಾ ಬ್ಯಾಕ್ ಸೈಡಿಂದನಾದರೂ ಮತ್ತೆ ಚೈನ್ಗಳನ್ನ ಹಾಕ್ಕೋಬೋದು. ನಾನು ಫ್ರಂಟ್ ಸೈಡಿಂದನೇ ಹಾಕ್ಕೊತಿದ್ದೀನಿ. ನೋಡಿ, ಮತ್ತೆ 4 ಚೈನ್ ಹಾಕಿದ್ನಲ್ಲ, ಇವಾಗ 4 ಚೈನ್ನ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದನೇ ಹಾಕ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಮತ್ತೆ ನಾನು ಲಾಕ್ ಮಾಡಿದ್ನಲ್ಲ ಬೇಸ್ ಲೈನಲ್ಲಿ, ಅದಕ್ಕೇ ನಾನಿಲ್ಲಿ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ನೋಡಿ, 6 ಚೈನ್ ಲಾಕ್ ಮತ್ತು 4 ಚೈನ್ ಇಲ್ಲಿಗೆ ಲಾಕ್. ಇವಾಗ ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್, ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೀಡನ್ನ ದಾರದಲ್ಲಿ ಪೋಣಿಸ್ಕೊಂಡ್ಮೇಲೆ ಒಂದು ಬೀಡ್ ಲಾಕ್ ಮಾಡಿದ್ದೀನಿ. ಮಾಡಿದ್ಮೇಲೆ ಇವಾಗ ಬೇಸ್ ಲೈನ್ ಬಿಟ್ಟು ಮೇಲೆ 4 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಇವಾಗ ಕಂಬಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ನೋಡಿ, ಇಲ್ಲಿದೆಯಲ್ಲ, ಇದ್ರ ಒಳಗಡೆಗೆ ಕಂಬಗಳನ್ನ ಹಾಕಬೇಕು. 2ರಿಂದ 1 ಸರಿ ಮತ್ತು 2ರಿಂದ 1, ಈ ಥರ ಇಲ್ಲಿ ಟೋಟಲಾಗಿ ನಮಗೆ 7 ಕಂಬಗಳು ಬರುತ್ತೆ. ನಾನಿಲ್ಲಿ ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ಬರು ನಮ್ಮ ಸಿಸ್ಟರ್ಸ್ಗಳು ಏನಂತ ಹೇಳಿದರು ಅಂದರೆ, ತುಂಬ ಫಾಸ್ಟ್ ಆಯಿತು ವಿಡಿಯೋ, ಬಿಗಿನರ್ಸ್ಗೆ ತುಂಬ ಫಾಸ್ಟ್ ಅನಿಸುತ್ತೆ, ಸ್ವಲ್ಪ ಸ್ಲೋ ಆಗಿ ಹಾಕಿ ತೋರಿಸಿ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಸ್ಲೋ ಆಗಿ ಹಾಕ್ತಾಯಿದ್ದೀನಿ. ಯಾರಾದರೂ ಕಲ್ತಿರೋರು, ಫಾಸ್ಟ್ ಇರೋರು ಈ ವಿಡಿಯೋನ ಫಾಸ್ಟ್ ಮಾಡ್ಕೊಂಡು ನೋಡ್ಕೋಬೋದು. ಬಿಗಿನರ್ಸ್ಗೆ ಸ್ವಲ್ಪ ಕ್ಲೀನಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ನಿಧಾನಕ್ಕೆ ಹಾಕಿ ತೋರಿಸ್ತಾಯಿದ್ದೀನಿ. ಈ ಏನು 4 ಚೈನ್ ಇದೆಯಲ್ಲ, ಅದರಲ್ಲಿ ಟೋಟಲಾಗಿ 7 ಕಂಬಗಳು ಬರುತ್ತೆ, ಅಂದರೆ 7 ಡಬಲ್ ಕ್ರೋಶೆಟ್ಗಳು ಬರುತ್ತೆ. ಕೌಂಟ್ ಮಾಡಿಕೊಂಡು ಕ್ಲೀನಾಗಿ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಕರೆಕ್ಟಾಗಿ 7 ಕಂಬಗಳು ಆದಮೇಲೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇವಾಗ 7 ಬೀಡ್ಸ್ ನೋಡಿ, ಕೌಂಟ್ ಮಾಡಿಬೇಕು ಅಂದರೆ ಇಲ್ಲಿ ಕೌಂಟ್ ಮಾಡ್ಕೋಬೋದು. ಬೀಡ್ ಬಿಟ್ಬಿಟ್ಟು 1 2 3 4 5 6 7 ಕಂಬ ಆಯ್ತಲ್ಲ. ಇವಾಗ ಈ ಏನು 6 ಚೈನ್ ಹಾಕಿದ್ವಲ್ಲ, ಇಲ್ಲಿ ಬೀಡ್ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದಕ್ಕೆ ಈ ಆರ್ಚ್ನ ಹಾಕಿರೋದನ್ನು ಲಾಕ್ ಮಾಡಬೇಕು. ಕಂಪ್ಲೀಟ್ ಮಾಡಬೇಕಂದ್ರೆ ಅದನ್ನು ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಬೇಕು. ನೋಡಿ, ಎಲ್ಲ ದಾರಗಳು ಬರೋ ಥರ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟು, ಒಂದೊಂದು ದಾರ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಕ್ಲೀನಾಗಿ ನೋಡಿಕೊಂಡು ದಾರನ ನಾನು ಎಳ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೋಡಿ, ಇಲ್ಲಿಗೆ ಈ 6 ಚೈನ್ ಒಳಗಡೆ ಇದನ್ನು ಲಾಕ್ ಮಾಡಿದೆ. ಇವಾಗ ಇದು ಒಂದು ಪೆಟಲ್ ಆಯಿತು. ಮತ್ತು ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು. ಇವಾಗ ಮತ್ತೆ ಚೈನ್ಗಳನ್ನ ಹಾಕಬೇಕು. 1 2 3 4 ಚೈನ್ ಹಾಕಿದ್ನಲ್ಲ, ಆ ಫಸ್ಟ್ನೇ ಕಂಬ ಬಿಟ್ಬಿಟ್ಟು ನೋಡಿ, ಇಲ್ಲಿ ಫಸ್ಟ್ನೇ ಹೋಲ್ನ ಬಿಟ್ಬಿಟ್ಟು 1 2 3 4ನೇ ಕಂಬದ ಮೇಲೆ ನಾನಿವಾಗ ಮತ್ತೆ ಹೋಲ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟ್ನೇದ್ರ ಮೇಲೆ ನಾವು ಇದು ಲಾಕ್ ಹಾಕಿದ್ವಲ್ಲ, ಅದನ್ನು ಬಿಟ್ಟುಬಿಟ್ಟು ಅದಾದ ನಂತರದ ಬೀಡ್ಗಳನ್ನ ಹೋಲ್ಗಳನ್ನ ಕೌಂಟ್ ಮಾಡಿಕೊಂಡು 4ನೇ ಹೋಲಿಗೆ ಈ 4ನೇ ಚೈನು ಲಾಕ್ ಮಾಡಬೇಕು. ಮತ್ತೊಂದು ಬೀಡನ್ನ ಆ್ಯಡ್ ಮಾಡಬೇಕು, ಬೀಡ್ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 4 ಚೈನ್ ಏನು ಹಾಕಿದ್ವಲ್ಲ, ಇದ್ರೊಳಗೆ
ಫಸ್ಟಿಗೆ ಯಾವ ಥರ ನಾವು ಕಂಬಗಳನ್ನ ಹಾಕಿದ್ವಲ್ಲ ಅದೇ ಥರನೇ ಇಲ್ಲಿನೂ ಸಹ 7 ಕಂಬಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 ಇದೇ ಥರನೇ ಫುಲ್ಲು ಇದನ್ನು ಈ 4 ಚೈನ್ ಒಳಗಡೆಗೆ ಕಂಪ್ಲೀಟ್ ಮಾಡಬೇಕು. 7 ಡಬಲ್ ಕ್ರೋಶಗಳನ್ನ ಹಾಕಿ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಇವಾಗ ಏನು 6 ಚೈನ್ ಇತ್ತಲ್ಲ ಅದ್ರ ಒಳಗಡೆ ಇದನ್ನು ಸಹ ಲಾಕ್ ಮಾಡಬೇಕು. ಪ್ರತಿಯೊಂದು ಸರಿನೂ ಇದೇ ಥರನೇ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ನ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಕೌಂಟ್ ಮಾಡಿಕೊಂಡು ಫಸ್ಟ್ನೇದನ್ನು ಬಿಟ್ಬಿಟ್ಟು 2ನೇದರಿಂದ ಲಾಕ್ ಮಾಡ್ಕೊಂಡು ಹೋಗಬೇಕು. ಕೌಂಟ್ ಮಾಡಿ 1 2 3 4 5 6 7 ಕಂಬ ಆಯ್ತಲ್ಲ. ಈ 6 ಚೈನ್ ಒಳಗಡೆಗೆ ಇದನ್ನು ನಾನು ಮತ್ತೆ ಲಾಕ್ ಮಾಡ್ತೀನಿ. ಇಲ್ಲಿ ನೀವು ಈ ಥರ 4 ಪೆಟಲ್ಸ್ ಆದರೂ ಮಾಡ್ಕೋಬೋದು, 5 ಪೆಟಲ್ಸ್ ಆದರೂ ಮಾಡ್ಕೋಬೋದು. ನಾನು 5 ಹಾಕಿ ತೋರಿಸಿದ್ದೀನಿ ನೋಡಿ. ಇವಾಗ ಮತ್ತೆ ಹಾಕ್ತೀನಿ. 1 2 3 4 ಹಾಕಿದ್ಮೇಲೆ ಫಸ್ಟ್ನೇದು ಬಿಟ್ಬಿಟ್ಟು 1 2 3 4ನೇದ್ರ ಹೋಲ್ ಮೇಲೆ ಈ 4 ಚೈನ್ನ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಸ್ಕೋಬೇಕು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಆ್ಯಡ್ ಮಾಡಿಬಿಟ್ಟು ದಾರದಲ್ಲಿ ಪೋಣಿಸ್ಕೊಂಡು ಮತ್ತೆ ಒಂದು ಲಾಕ್ ಹಾಕಿ ಕಂಬದ ಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇಲ್ಲಿ ಈ 4 ಚೈನ್ ಇದ್ರೊಳಗಡೆಗೆ ಮತ್ತೆ ಕಂಬಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇದೇ ಥರ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಕರೆಕ್ಟಾಗಿ 5 ಆಗಿದೆ. 1 2 3 4 5 ಪೆಟಲ್ಸ್ ಆಯ್ತಲ್ಲ. ಈಗ ಇಲ್ಲಿ ಏನು ನಮಗೆ 4 ಚೈನ್ ಬಂದಿತ್ತಲ್ಲ ಆ ಥರ ಇಲ್ಲಿನೂ ಬರಬೇಕು. ಹಂಗಾಗಿ ಏನು ಮಾಡಬೇಕಂದ್ರೆ 1 2 3 4 ಚೈನ್ಗಳನ್ನ ಹಾಕಿ ಸೇಮ್ ಕೌಂಟಿಂಗ್ ಅದೇ ಥರನೇ ಕೌಂಟ್ ಮಾಡಿ 4ನೇ ಹೋಲ್ ಮೇಲೆ ಇದನ್ನು ಲಾಕ್ ಮಾಡಬೇಕು. ಈ 4 ಚೈನ್ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಲಾಕ್ ಮಾಡಿ ಹಾಗೇನಾದರೂ ಬಿಡ್ಬೋದು. ಇವಾಗ ಡೈರೆಕ್ಟಾಗಿ ಈ 4 ಚೈನ್ ಎಷ್ಟು ದೂರಕ್ಕೆ ಬರುತ್ತೋ ಅಷ್ಟು ದೂರಕ್ಕೆ ಡೈರೆಕ್ಟಾಗಿ ಬಟ್ಟೆಗೆ ನೋಡಿ ಇಲ್ಲಿಂದ ಲೆಂತ್ ನೋಡಿಕೊಂಡು ಬಟ್ಟೆಗೆ ಡೈರೆಕ್ಟಾಗಿ ಈ ಆರ್ಚ್ನ ಲಾಕ್ ಮಾಡಿ ಕಂಪ್ಲೀಟ್ ಮಾಡಬೇಕು. ಡಿಸೈನ್ ಬಂದು ಈ ಥರ ಇದೆ. ಇದರಲ್ಲಿ ನಿಮಗೆ ತುಂಬ ಫೋಲ್ಡ್ ಅಂತ ಅನಿಸಿದರೆ ನೀವು ಹಾಕುವಾಗ 1ನ ಸ್ಕಿಪ್ ಮಾಡಿಬಿಡಿ. ಅಂದರೆ 4 ಪೆಟಲ್ಸ್ ಬರೋ ಥರ ಮಾಡ್ಕೋಬೋದು. ನಾನು 5 ಹಾಕಿದ್ದೀನಲ್ಲ. ಈಗ ಮತ್ತೆ 1 2 3 4 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್. ಮತ್ತು 1 2 3 4 ಚೈನು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ನೋಡಿ. 2 ಸರಿ 4 ಚೈನ್ ಹಾಕಿ ಲಾಕ್ ಮಾಡಿದೆ. ಈಗ ಸ್ವಲ್ಪ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಬೀಡನ್ನ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಮತ್ತೆ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ನಾವಿಲ್ಲಿ 6 ಚೈನ್ ಹಾಕಿದ್ವಲ್ಲ ಅದೇ ಥರನೇ ನಾನಿಲ್ಲಿ 6 ಚೈನ್ ಹಾಕಿ ಮತ್ತೆ ತೋರಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಬಿಗಿನರ್ಸ್ಗೆ ಗೋಸ್ಕರ ನಾನು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. 6 ಚೈನ್ ಹಾಕಬೇಕು. ಮತ್ತು ಕೌಂಟ್ ಮಾಡ್ಕೊಳ್ಳಿ. 6 ಚೈನ್ ಇರುತ್ತೆ. ನೆಕ್ಸ್ಟ್ ಮತ್ತೆ ಬಂದು ಆ 4 ಚೈನ್ ಲಾಕ್ ಇತ್ತಲ್ಲ ಅಲ್ಲಿಗೆ ಲಾಕ್. ಮತ್ತು 4 ಚೈನ್ ಹಾಕಿ ಮತ್ತು 4 ಚೈನ್ ಲಾಕ್ ಇರೋ ಕಡೆಗೆ ಲಾಕ್ ಹಾಕಬೇಕು. ಮತ್ತು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಹಾಗೆ ಸೂಜಿ ಮೇಲೆ ಒಂದ್ಸಲ ದಾರ ತೊಗೊಂಡು ಈ 4 ಚೈನ್ ಒಳಗಡೆಗೆ 7 ಕಂಬಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ನೀವೇನಾದರೂ 4 ಪೆಟಲ್ಸ್ ಹಾಕಿದರೆ ಟ್ರಿಬಲ್ ಕ್ರೋಶೆ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಕಂಬಗಳನ್ನ ತುಂಬ ಲೆಂತಿಯಾಗಿ ಎಳೆದು ದೊಡ್ಡದಾಗಿ ಹಾಕೋದಕ್ಕೆ ಹೋಗಬೇಡಿ. ಮೀಡಿಯಮ್ ಸೈಜ್ ಇರಲಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 7 ಕಂಬ ಆದಮೇಲೆ ಈ 6 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ನಾನು ಲಾಕ್ ಮಾಡಿದ್ದೀನಿ. 6 ಚೈನಿಂದ್ರೊಳಗಡೆ ಲಾಕ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು 1 2 3 4 ಇದೇ ಥರ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು ಕೌಂಟಿಂಗ್ ತೋರಿಸ್ತೀನಿ ನೋಡಿ. ಫಸ್ಟ್ನೇದು ಬಿಟ್ಬಿಟ್ಟು ಇಲ್ಲಿಂದ ಅದಾದ ನಂತರ 4ನೇ ಕಂಬಕ್ಕೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಲಾಕ್ ಮತ್ತು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು 4 ಚೈನ್ ಗ್ಯಾಪ್ ಒಳಗಡೆಗೆ ಅದೇ ಥರನೇ ಮತ್ತೆ ಕಂಬಗಳನ್ನ ಹಾಕ್ಬಿಟ್ಟು ಇದೇ ಥರ ನಾನು ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ಈ ಥರನೇ ಪೆಟಲ್ಸ್ನ ಮಾಡಿಬಿಟ್ಟು ನೆಕ್ಸ್ಟು ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ
ಇಲ್ಲಿ ಯಾವ ಥರ ನಾವು ಲಾಸ್ಟಿಗೆ ಮತ್ತೆ ನೋಡಿ ಲಾಸ್ಟಿಗೂ ನಾನು ಫಸ್ಟಿಗೆ ತೋರಿಸಿದ್ನಲ್ಲ ಅದೇ ಥರನೇ ಇಲ್ಲಿನೂ ಸಹ 4 ಚೈನ್ಗಳನ್ನ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು 4ನೇ ಕಂಬದ ಮೇಲೆ ಹೋಲಿಗೆ ನೋಡಿ 1 2 3 4ನೇ ಕಂಬದ ಮೇಲೆ ಹೋಲಿಗೆ ಲಾಕ್ ಮಾಡಿಬಿಟ್ಟು ಒಂದು ಬೀಡನ್ನ ಪೋಣಿಸ್ಕೊಂಡು ಬೀಡ್ ಲಾಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು. ಇವಾಗ ನೋಡಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟೇ ದೂರಕ್ಕೇ ಮತ್ತು ಅಂದಾಜು ಕ್ಲೀನಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಮತ್ತು 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಜಾಗ ಮಾಡ್ಕೊಳ್ಳಿ. ನಾನು ಕುಚ್ಚು ಕಟ್ಟಿದ್ದೀನಿ, ತುಂಬ ಹತ್ರ ಇರಲಿ ಅಂತಲೇ ಕಟ್ಟಿರೋದು. ನಿಮಗೆ ಇನ್ನೊಂದು ಸ್ವಲ್ಪ ನೀವೇನಾದರೂ ಬ್ರೈಡಲ್ ಸ್ಯಾರೀಸ್ಗೆ ಹಾಕುವಾಗ ಸ್ವಲ್ಪ ಗ್ಯಾಪ್ ಇರಬೇಕಂದ್ರೆ ಒಂದು 5 ಚೈನ್ ಹಾಕ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಚೆನ್ನಾಗಿ ಕಾಣುತ್ತೆ. ಅಥವಾ 6 ಚೈನ್ ಹಾಕ್ಕೊಂಡಾದರೂ ಗ್ಯಾಪ್ ಕೊಟ್ಕೊಂಡು ಕುಚ್ಚು ಕಟ್ಕೋಬೋದು, ಆ ಥರನಾದರೂ ಮಾಡ್ಕೋಬೋದು. ಈ ಕುಚ್ಚು ಕಟ್ಟೋ ಜಾಗದಲ್ಲಿ 5 ಚೈನ್ ಆದರೂ ಹಾಕಿ 6 ಚೈನ್ ಆದರೂ ಹಾಕಿ, ಸ್ವಲ್ಪ ಗ್ಯಾಪ್ ಇರುತ್ತೆ. ಬೀಡ್ಸ್ ಹಾಕಿದರೆ ಆ ಕಡೆ ಈ ಕಡೆ ಇನ್ನೂ ಒಂದು ಎಕ್ಸ್ಟ್ರಾ ಗ್ಯಾಪ್ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು, ನೀಟ್ ಫಿನಿಶಿಂಗ್ ಬರುತ್ತೆ. ಈ ಥರ ನಾನು ಹೇಳಿದ ಕೌಂಟ್ ಪ್ರಕಾರ ಹಾಕ್ಕೊಂಡೋಗಿ ನೀಟ್ ಫಿನಿಶಿಂಗ್ ಇರುತ್ತೆ. ಇಲ್ಲೇನು 4 ಚೈನ್ಗಳನ್ನ ಹಾಕಿದ್ದೀನಲ್ಲ ನಾನು ಮಧ್ಯದಲ್ಲಿ ಕುಚ್ಚು ಬರೋ ಜಾಗದಲ್ಲಿ ಈ ಥರ ಇದೆ. ತುಂಬ ಒತ್ತೊತ್ತಾಗಿ ಹತ್ರದಲ್ಲಿರಬೇಕು ಅಂದರೆ ಈ ಥರ ಹಾಕ್ಕೊಡಿ. ಸ್ವಲ್ಪ ಗ್ಯಾಪ್ ಇರಲಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಗ್ಯಾಪ್ ಬೇಕು ಅಂದಾಗ ಸ್ವಲ್ಪ ಬೀಡ್ಸ್ಗಳನ್ನ ಇನ್ಕ್ರೀಸ್ ಮಾಡಬೇಕು, ಜಾಸ್ತಿ ಮಾಡಿಕೊಂಡು ಕುಚ್ಚು ಪಕ್ಕ ಬೀಡ್ಸ್ಗಳನ್ನ ಎಕ್ಸ್ಟ್ರಾ ಒಂದೊಂದು ಹಾಕೋದ್ರಿಂದ ಸ್ವಲ್ಪ ಚೇಂಜಸ್ ಬರುತ್ತೆ. ಈ ಥರ ಇದೆ ಟೋಟಲಾಗಿ ಡಿಸೈನ್ ಬಂದು. ಇಲ್ಲಿ ಬೇಕಂದರೆ ನೀವು ಇದಕ್ಕೇನು ಅಂತ ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಬೇಕಾಗಲ್ಲ. ಇದೇ ಇಷ್ಟು ಸಿಂಪಲ್ಲಾಗಿ ಮತ್ತು ಗ್ರ್ಯಾಂಡಾಗಿ ಕಾಣ್ತಾ ಇದೆ, ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ಬೋದು. ಹಾಗೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ಡಿಸೈನ್ ನೀವು ಹಾಕ್ಬಿಟ್ಟು ಚೆನ್ನಾಗಿ ಬಂದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿ ಬಂದಿದೆ ಅಂತ, ನಮಗೂ ಖುಷಿ ಆಗುತ್ತೆ. ಹಾಗೆ ನಮಗೂ ಮೋಟಿವೇಟ್ ಆಗ್ತೀವಿ, ನಾವು ಇನ್ನೂ ಹೊಸ ಹೊಸ ಡಿಸೈನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಬಾರ್ಡರ್ ಲೈನ್ ಡಿಸೈನ್ಸ್ಗಳನ್ನ ನಾನು ಕಮಲ್ ಕಡಾಯಿ ದಾರದಲ್ಲಿ ನಾನು ಹಾಕಿ ತೋರಿಸಿದ್ದೀನಿ. ಅವುಗಳನ್ನೆಲ್ಲ ನೀವು ಕರ್ಚಿಫ್ನಲ್ಲಿ ನಿಮ್ಮ ವೇಲ್ಗಳಿಗೆ ಕರ್ಚಿಫ್ಗೆ ಆ ಥರ ಎಲ್ಲ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆ ಥರದ್ದು ವೀಡಿಯೋಸ್ಗಳನ್ನ ಹಾಕಿದ್ದೀನಿ. ತಮ್ಬ್ನೇಲ್ನಲ್ಲೇ ಬಾರ್ಡರ್ ಲೈನ್ ಡಿಸೈನ್ ಅಂತ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೋಡಿ ನಿಮಗೆ ವೀಡಿಯೋಸ್ಗಳು ನಿಮಗೆ ಅರ್ಥ ಆಗುತ್ತೆ. ಅದನ್ನು ನೀವು ಆ 6 ಎಳೆ ಸಿಲ್ಕ್ ಥ್ರೆಡ್ನಲ್ಲೂ ಸಹ ಹಾಕ್ಬೋದು, ಅಥವಾ ಕಮಲ್ ಕಡಾಯಿ ದಾರ ನಿಮ್ಮಲ್ಲಿ ಅವೈಲಬಲ್ ಇದ್ದರೆ ಅದರಲ್ಲೂ ಸಹ ನೀವು ಹಾಕ್ಬೋದು. ಕಾಲೇಜ್ಗೆ ಹೋಗ್ತಾ ಇರೋ ಮಕ್ಕಳಿಗೆ ಕರ್ಚಿಫ್ ಎಲ್ಲ ಕೊಡುವಾಗ ಅದಕ್ಕೆ ಡಿಸೈನ್ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.